ನಮಸ್ಕಾರ. ಜಗತ್ತಿನ ಇತಿಹಾಸದ ಈ ಒಂದು ರೋಚಕ ಪಯಣಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾವು 7ನೇ ತರಗತಿಯ ಸಮಾಜ ವಿಜ್ಞಾನ ಪಠ್ಯಕ್ರಮದಲ್ಲಿರುವ ಕೆಲವು ಅತ್ಯಂತ ಪ್ರಮುಖ ಐತಿಹಾಸಿಕ ಘಟನೆಗಳನ್ನ ಡಿಕೋಡ್ ಮಾಡ್ತಾ ಇದ್ದೀವಿ. ಜಗತ್ತಿನ ದಿಕ್ಕನ್ನೇ ಬದಲಿಸಿದ ಹಾಗೆ ನಮ್ಮ ಇಂದಿನ ಆಧುನಿಕ ಪ್ರಪಂಚಕ್ಕೆ ಅಡಿಪಾಯ ಹಾಕಿದ ಘಟನೆಗಳು ಇವು. ಬನ್ನಿ, ಇತಿಹಾಸವನ್ನ ಒಂಥರ ಕಥೆ ತರ ತುಂಬಾ ಸುಲಭವಾಗಿ ಅರ್ಥ ಮಾಡ್ಕೊಳ್ಳೋಣ. ಸರಿ, ತಡ ಮಾಡೋದ್ ಬೇಡ, ನೇರವಾಗಿ ವಿಷಯಕ್ಕೆ ಬರೋಣ. ಇವತ್ತಿನ ಈ ವಿಶ್ಲೇಷಣೆಯಲ್ಲಿ ನಾವು 6 ಮುಖ್ಯ ಟಾಪಿಕ್ಸ್ ಕವರ್ ಮಾಡ್ತಾ ಇದ್ದೀವಿ. ಮೊದಲನೇದಾಗಿ ಕಾಲಗಣನೆ ಅಂದ್ರೆ ಟೈಮ್ಲೈನ್ ಸೆಟ್ ಮಾಡೋದು, ಆಮೇಲೆ ಕ್ರೈಸ್ತ ಧರ್ಮದ ಉದಯ, ಇಸ್ಲಾಂ ಧರ್ಮದ ಉದಯ, ಅರಬ್ಬರ ಅದ್ಭುತ ಕೊಡುಗೆಗಳು, ಆ ಐತಿಹಾಸಿಕ ಧರ್ಮಯುದ್ಧಗಳು ಅಥವಾ ಕ್ರೂಸೇಡ್ಸ್, ಮತ್ತು ಕೊನೆಯದಾಗಿ ಮಂಗೋಲರು ಹಾಗೆ ಆಟಮನ್ ಟರ್ಕರ ಸಾಮ್ರಾಜ್ಯಗಳ ಬಗ್ಗೆ ತಿಳಿಯೋಣ. ಓಕೆ, ಮೊದಲನೇ ವಿಭಾಗಕ್ಕೆ ಬರೋಣ. ಇತಿಹಾಸ ಮತ್ತು ಕಾಲಗಣನೆ ಅಂದ್ರೆ ಹಿಸ್ಟ್ರಿ ಅಂದಾಕ್ಷಣ ನಮ್ಗೆ ಮೊದಲು ನೆನ್ಪಾಗೋದೇ ವರ್ಷಗಳು ಅಲ್ವಾ? ಯಾವುದೇ ಘಟನೆ ಯಾವಾಗ ನಡೀತು ಅಂತ ಗೊತ್ತಿಲ್ಲದೆ ಹೋದ್ರೆ ಇತಿಹಾಸ ಅರ್ಥ ಮಾಡ್ಕೊಳ್ಳೋದು ಕಷ್ಟ. ಅದಕ್ಕೆ ಈ ಹಿಸ್ಟಾರಿಕಲ್ ಕ್ಲಾಕ್ನ ಸೆಟ್ ಮಾಡ್ಕೊಳ್ಳೋದು ಜಗತ್ತಿನ ಇತಿಹಾಸ ಅರ್ಥ ಮಾಡ್ಕೊಳ್ಳೋಕೆ ತುಂಬಾನೇ ಇಂಪಾರ್ಟೆಂಟ್. ಇದನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾನೇ ಸಿಂಪಲ್. ಇತಿಹಾಸನ ನಾವು ಯೇಸುಕ್ರಿಸ್ತರ ಜನನದ ಆಧಾರದ ಮೇಲೆ 2 ಭಾಗ ಮಾಡ್ತೀವಿ. ಸಾಮಾನ್ಯ ಶಕ ಪೂರ್ವ ಅಂದ್ರೆ BCE ಮತ್ತು ಸಾಮಾನ್ಯ ಶಕ ಅಂದ್ರೆ CE. ಅದೇ ರೀತಿ ಪ್ರವಾದಿ ಮೊಹಮ್ಮದರು ಮೆಕ್ಕಾದಿಂದ ಮದೀನಾಕ್ಕೆ ಪ್ರಯಾಣ ಬೆಳೆಸಿದ ವರ್ಷದಿಂದ ಮುಸಲ್ಮಾನರ ಹಿಜ್ರಾ ಶಕೆ ಶುರುವಾಡುತ್ತೆ. ಈ ಥರ ಟೈಮ್ಲೈನ್ ಇಟ್ಕೊಂಡ್ರೆ ನಮ್ಗೆ ಘಟನೆಗಳನ್ನ ಒಂದರ ಹಿಂದೊಂದು ಲಿಂಕ್ ಮಾಡೋಕೆ ಈಸಿ ಆಗುತ್ತೆ. ಈಗ ಟೈಮ್ಲೈನ್ ಸೆಟ್ ಆಯ್ತಲ್ವಾ, ಬನ್ನಿ ನಮ್ಮ ಗಮನನ ನೇರವಾಗಿ ಮಧ್ಯಪ್ರಾಚ್ಯ ಅಂದ್ರೆ ಆ ಕಾಲದ ಬೃಹತ್ ರೋಮನ್ ಸಾಮ್ರಾಜ್ಯದ ಕಡೆ ತಗೊಂಡೋಗೋಣ. ಇಲ್ಲಿ ನಾವು 2ನೇ ವಿಭಾಗ ಅಂದ್ರೆ ಕ್ರೈಸ್ತ ಧರ್ಮದ ಉದಯದ ಬಗ್ಗೆ ಕಲಿಯಲಿದ್ದೀವಿ. ಕ್ರೈಸ್ತ ಧರ್ಮದ ಸ್ಥಾಪಕರಾದ ಯೇಸು ಕ್ರಿಸ್ತರು ಇಸ್ರೇಲ್ನ ಬೆತ್ಲೆಹೆಮ್ನ ಜನಿಸ್ತಾರೆ. ಅವರು ತಮ್ಮ ಇಡೀ ಜೀವನಾನ ಬಡವರ ಮತ್ತು ದೀನರ ಸೇವೆಗಾಗಿ ಮುಡಿಪಾಗಿಟ್ರು. ಅವರ ಮುಖ್ಯ ಸಂದೇಶ ಏನಾಗಿತ್ತು ಗೊತ್ತಾ? ದೇವರೆಲ್ಲರಿಗೂ ಒಬ್ಬನೇ, ನಾವೆಲ್ಲರೂ ಒಂದೇ ಕುಟುಂಬದವರು ಅನ್ನೋ ವಿಶ್ವಭಾತೃತ್ವದ ಸಂದೇಶ. ಕರುಣೆ, ಶುದ್ಧ ಜೀವನ ಮತ್ತೆ ಮಾನವ ಸೇವೆಯೇ ದೇವರ ಸೇವೆ ಅನ್ನೋ ಅವರ ಈ ಅದ್ಭುತ ಬೋಧನೆಗಳನ್ನೆಲ್ಲ ಇವತ್ತು ನಾವು ಕ್ರೈಸ್ತರ ಪವಿತ್ರ ಗ್ರಂಥವಾದ ಬೈಬಲ್ನಲ್ಲಿ ನೋಡಬಹುದು. ಅಲ್ಲಿಂದ ಹಾಗೆ ಮುಂದೆ 3ನೇ ವಿಭಾಗದಲ್ಲಿ ನಾವು ಅರೇಬಿಯನ್ ಪರ್ಯಾಯ ದ್ವೀಪದ ಕಡೆಗೆ ಹೋಗೋಣ. ಅಲ್ಲಿ ಜಗತ್ತಿನ ಮತ್ತೊಂದು ಪ್ರಮುಖ ಧರ್ಮವಾದ ಇಸ್ಲಾಂ ಧರ್ಮ ಹೇಗೆ ಶುರುವಾಯಿತು ಅಂತ ನೋಡೋಣ ಬನ್ನಿ. ಇಸ್ಲಾಂ ಧರ್ಮದ ಸ್ಥಾಪಕರು ಯಾರು ಅಂದ್ರೆ ಕೊನೆಯ ಪ್ರವಾದಿಯಾದ ಮೊಹಮ್ಮದ್ ಪೈಗಂಬರರು. ಅರಬ್ ದೇಶದ ಮೆಕ್ಕಾದಲ್ಲಿ ಹುಟ್ಟಿದ ಇವರು ಆರಂಭದಲ್ಲಿ ವ್ಯಾಪಾರ ಮಾಡ್ತಾ ಇದ್ರು. ಆದ್ರೆ ಅವರಿಗೆ ಸುಮಾರು 40 ವರ್ಷ ವಯಸ್ಸಿದ್ದಾಗ ಹಿರಾ ಅನ್ನೋ ಗುಹೆಯಲ್ಲಿ ಪ್ರಾರ್ಥನೆ ಮಾಡ್ತಾ ಇರ್ಬೇಕಾದ್ರೆ ಅವರಿಗೆ ಪ್ರವಾದಿತ್ವ ಅಂದ್ರೆ ಡಿವೈನ್ ಮೆಸೇಜ್ ಸಿಗುತ್ತೆ. ಆ ದೈವಿಕ ಸಂದೇಶಗಳೇ ಮುಂದೆ ಇಸ್ಲಾಂನ ಪವಿತ್ರ ಗ್ರಂಥವಾದ ಕುರಾನ್ ಆಗಿ ಸಂಗ್ರಹವಾಯಿತು. ಈಗ ನೀವು ನೋಡ್ತಾ ಇರೋ ಈ ಚಿತ್ರ ಇಸ್ಲಾಂನ ಮೂಲ ಸ್ವರೂಪನ ತುಂಬಾ ಚೆನ್ನಾಗಿ ವಿವರಿಸುತ್ತೆ. ಮೆಕ್ಕಾದಲ್ಲಿರೋ ಈ ಪವಿತ್ರ ಕಾಬಾ ಮಂದಿರ ಮುಸಲ್ಮಾನರಿಗೆ ಇವತ್ತಿಗೂ ಅತ್ಯಂತ ಪವಿತ್ರವಾದ ಜಾಗ. ಇಸ್ಲಾಂ ಧರ್ಮದ ಅತಿ ದೊಡ್ಡ ತತ್ವ ಅಂದ್ರೆ ಏಕದೇವತಾರಾಧನೆ. ಅಂದ್ರೆ ಇಡೀ ಪ್ರಪಂಚಕ್ಕೆ ದೇವರು ಒಬ್ಬನೇ, ಆತನಿಗೆ ಯಾವುದೇ ನಿರ್ದಿಷ್ಟ ಆಕಾರ ಇಲ್ಲ ಅನ್ನೋದು ಇವರ ಬಲವಾದ ನಂಬಿಕೆ. ಸರಿ, ಈಗ ಈ 2 ದೊಡ್ಡ ಧರ್ಮಗಳನ್ನ ಒಂದ್ಸಲ ಪಕ್ಕ ಇಟ್ಟು ನೋಡೋಣ. ಒಂದ್ ಕಡೆ ಕ್ರೈಸ್ತ ಧರ್ಮ, ಇದು ವಿಶ್ವಭಾತೃತ್ವ, ಕರುಣೆ, ಮಾನವ ಸೇವೆಯ ಮೇಲೆ ಫೋಕಸ್ ಮಾಡಿದ್ರೆ, ಇನ್ನೊಂದ್ ಕಡೆ ಇಸ್ಲಾಂ ಧರ್ಮ ಏಕದೇವತಾರಾಧನೆ, ಪ್ರಾಮಾಣಿಕತೆ ಹಾಗೆ ನಮಾಜ್, ಜಕಾತ್ನಂತಹ 5 ಪ್ರಮುಖ ಆಧಾರ ಸ್ತಂಭಗಳ ಮೇಲೆ ನಿಂತಿದೆ. ಆದರೆ ಇಲ್ಲಿ ನಾವು ಗಮನಿಸಬೇಕಾದ ಮುಖ್ಯವಾದ ಕಾಮನ್ ಪಾಯಿಂಟ್ ಏನು ಅಂದ್ರೆ 2 ಧರ್ಮಗಳು ಹೇಳ್ಕೊಡೋದು ಒಂದೇ, ಅದೇ ಮಾನವೀಯತೆ, ಸದಾಚಾರ ಮತ್ತು ಶಾಂತಿ. ಬನ್ನಿ ಈಗ ಹಾಗೆ 4ನೇ ವಿಭಾಗಕ್ಕೆ ಹೋಗೋಣ. ಈ ಹೊಸ ಧರ್ಮಗಳು ಬೆಳೆದಂತೆ ಸಾಮ್ರಾಜ್ಯಗಳು ಕೂಡ ವಿಸ್ತಾರವಾಯಿತು. ಈ ಪ್ರಾಸೆಸ್ನಲ್ಲಿ ಅರೇಬಿಯನ್ ಪ್ರದೇಶದ ನಾಯಕರು ಇಡೀ ಪ್ರಪಂಚದ ಜ್ಞಾನ ಭಂಡಾರಕ್ಕೆ ಎಷ್ಟೊಂದು ಕಾಂಟ್ರಿಬ್ಯೂಟ್ ಮಾಡಿದ್ರು ಅಂತ ನಾವೀಗ ನೋಡೋಣ. ಅರಬ್ಬರ ಕೊಡುಗೆಗಳನ್ನ ನೆನ್ಸ್ಕೊಂಡ್ರೆ ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ಅವರು ಗ್ರೀಕ್, ರೋಮನ್ ಮತ್ತು ಸ್ಪೆಷಲ್ ಆಗಿ ನಮ್ಮ ಭಾರತೀಯ ಜ್ಞಾನವನ್ನ ತಗೊಂಡು ಇಡೀ ಪ್ರಪಂಚಕ್ಕೆ ಹಂಚಿದ್ರು. ಉದಾಹರಣೆಗೆ ಭಾರತೀಯ ಗಣಿತಶಾಸ್ತ್ರ ಮತ್ತು ಶೂನ್ಯ ಅಂದ್ರೆ ಝೀರೋದ ಕಾನ್ಸೆಪ್ಟ್ ಅನ್ನ ಪಶ್ಚಿಮದ ದೇಶಗಳಿಗೆ ತಲುಪಿಸಿದ್ದೇ ಇವರು. ಇದಷ್ಟೇ ಅಲ್ಲ, ಬೀಜಗಣಿತ, ರಸಾಯನಶಾಸ್ತ್ರದಲ್ಲಿ ಇವರ ಸಾಧನೆ ಅಪಾರ. ಅರೇಬಿಯನ್ ನೈಟ್ಸ್ನಂತಹ ವರ್ಲ್ಡ್ ಕ್ಲಾಸ್ ಸಾಹಿತ್ಯ ಆಗಿರ್ಬೋದು ಅಥವಾ ಯುನಾನಿ ಅನ್ನೋ ವಿಶಿಷ್ಟವಾದ ಮೆಡಿಕಲ್ ಸಿಸ್ಟಮ್ ಆಗಿರ್ಬೋದು, ಇವೆಲ್ಲ ಅರಬ್ಲು ಜಗತ್ತಿಗೆ ಕೊಟ್ಟ ದೊಡ್ಡ ಗಿಫ್ಟ್ಸ್ ಅಂತಾನೆ ಹೇಳ್ಬೋದು. ಜ್ಞಾನ ವಿಜ್ಞಾನದ ಕಥೆ ಆದ್ಮೇಲೆ ಈಗ ನಾವು ಇತಿಹಾಸದ ಒಂದು ಸ್ವಲ್ಪ ಟೆನ್ಷನ್ ಇರೋ ಕಾಲಘಟ್ಟಕ್ಕೆ ಬರ್ತಾ ಇದ್ದೀವಿ. ಅದೇ 5ನೇ ವಿಭಾಗ, ಧರ್ಮ ಯುದ್ಧಗಳು ಅಥವಾ ಕ್ರೂಸೇಡ್ಸ್.
ಸಾಮ್ರಾಜ್ಯಗಳು ಬೆಳೆದಾಗ ಪವಿತ್ರ ಜಾಗಗಳಿಗಾಗಿ ಹೇಗೆ ದೊಡ್ಡ ಮಟ್ಟದ ಫೈಟ್ಸ್ ನಡೀತು ಅನ್ನೋದನ್ನ ಇದು ತೋರಿಸುತ್ತೆ. ಇಲ್ ನೋಡ್ತಾ ಇದ್ದೀರಲ್ಲ, ಇದು ಜೆರೂಸಲಂ ನಗರ. ಇತಿಹಾಸದಲ್ಲಿ ಇದೊಂದು ರೀತಿ ಸೆಂಟರ್ ಆಫ್ ಅಟ್ರಾಕ್ಷನ್. ಯಾಕೆ ಗೊತ್ತಾ? ಯಹೂದಿಗಳು, ಕ್ರೈಸ್ತರು ಮತ್ತು ಮುಸಲ್ಮಾನರು ಈ ಮೂರೂ ಧರ್ಮದವರಿಗೂ ಇದೊಂದು ಅತಿ ಪವಿತ್ರವಾದ ಭೂಮಿ. ಪ್ರತಿಯೊಬ್ಬರಿಗೂ ಈ ಜಾಗ ತಮ್ಮದೇ ಆಗ್ಬೇಕು ಅನ್ನೋ ನಂಬಿಕೆ ಇತ್ತು. ಅಲ್ಟಿಮೇಟ್ಲಿ ಇದೇ ನಂಬಿಕೆಗಳು ಮುಂದೆ ಇತಿಹಾಸದ ಅತಿ ದೊಡ್ಡ ಯುದ್ಧಗಳಿಗೆ ವೇದಿಕೆ ಸೃಷ್ಟಿ ಮಾಡಿತು. ಆಯ್ತು. ಹಾಗಾದ್ರೆ ಏನಾಯ್ತು ಅಲ್ಲಿ? ಈ ಪವಿತ್ರ ಭೂಮಿ ಜೆರೂಸಲಂ ಆಟೋಮನ್ ಟರ್ಕರ ಕಂಟ್ರೋಲ್ನಲ್ಲಿದ್ದಾಗ ಅವರು ಕ್ರೈಸ್ತ ಯಾತ್ರಿಕರಿಗೆ ಅಲ್ಲಿಗೆ ಬರೋದನ್ನ ಬ್ಯಾನ್ ಮಾಡ್ತಾರೆ. ಇದು ಒಂದು ದೊಡ್ಡ ಕಿಡಿಗೆ ಕಾರಣ ಆಯಿತು. ಆ ಪವಿತ್ರ ಜಾಗನ ವಾಪಸ್ ಪಡೀಬೇಕು ಅಂತ ಸರಿಸುಮಾರು 9 ಬಾರಿ ಬೃಹತ್ ಮಟ್ಟದ ಯುದ್ಧಗಳು ನಡೆದ್ವು. ಇದನ್ನೇ ನಾವು ಇತಿಹಾಸದಲ್ಲಿ ಕ್ರೂಸೇಡ್ಸ್ ಅಥವಾ ಧರ್ಮಯುದ್ಧಗಳು ಅಂತ ಕರೆಯೋದು. ಅಷ್ಟೆಲ್ಲ ಯುದ್ಧ ಆದ್ಮೇಲೆ ಫೈನಲ್ ರಿಸಲ್ಟ್ ಏನಾಯ್ತು ಅಂತ ನೀವ್ ಯೋಚ್ತಾ ಇರ್ಬೋದು. ಮಿಲಿಟರಿ ಆಂಗಲಿಂದ ನೋಡಿದ್ರೆ ಕ್ರೈಸ್ತರಿಗೆ ಆ ಜಾಗನ್ನ ಗೆಲ್ಲೋಕಾಗ್ಲಿಲ್ಲ, ಅವರು ಫೇಲ್ ಆದ್ರು. ಆದ್ರೆ ಇದ್ರ ಹಿಂದೊಂದು ದೊಡ್ಡ ಟ್ವಿಸ್ಟ್ ಇದೆ. ಈ ಯುದ್ಧಗಳ ಪರಿಣಾಮವಾಗಿ ಯುರೋಪ್ ಮತ್ತು ಏಷ್ಯಾ ಖಂಡಗಳ ಮಧ್ಯೆ ವ್ಯಾಪಾರ, ಬಿಸ್ನೆಸ್ ಮತ್ತು ಟ್ರೇಡಿಂಗ್ ಸಿಕ್ಕಾಪಟ್ಟೆ ಜಾಸ್ತಿ ಆಯ್ತು. ಎರಡೂ ಬೇರೆ ಬೇರೆ ಸಂಸ್ಕೃತಿಗಳು ಒಂದಕ್ಕೊಂದು ಕನೆಕ್ಟ್ ಆಗೋಕೆ ಇದು ಒಂದು ದೊಡ್ಡ ಬಾಗಿಲು ತೆರೆಯಿತು ಅಂತ ಹೇಳ್ಬೋದು. ಮತ್ತೆ ನಮ್ಮ ಟ್ರಿಪ್ ಕಂಟಿನ್ಯೂ ಮಾಡೋಣ. ಈಗ ನಮ್ಮ ಗಮನ ಪೂರ್ವ ದಿಕ್ಕಿನ ಕಡೆಗೆ. ನಮ್ಮ ಕೊನೆಯ ವಿಭಾಗದಲ್ಲಿ ಇಡೀ ಜಗತ್ತಿನ ಮ್ಯಾಪನ್ನೇ ಚೇಂಜ್ ಮಾಡಿದ ಮಧ್ಯ ಏಷ್ಯಾದ ಅಲೆಮಾರಿ ಸಾಮ್ರಾಜ್ಯಗಳ ಬಗ್ಗೆ, ಅಂದ್ರೆ ಮಂಗೋಲರು ಮತ್ತು ಆಟೋಮನ್ ಟರ್ಕಲ ಬಗ್ಗೆ ತಿಳಿಯೋಣ. ಈಗ ನಾವು ನೋಡ್ತಾ ಇರೋ ವಿಷಯ ನಿಜಕ್ಕೂ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಒಂದೇ ಫ್ಯಾಮಿಲಿಯ ಇಬ್ಬರು ದೊಡ್ಡ ನಾಯಕರು, ಆದ್ರೆ ಅವರ ವ್ಯಕ್ತಿತ್ವದಲ್ಲಿ ಎಷ್ಟು ವ್ಯತ್ಯಾಸ ಇತ್ತು ನೋಡಿ. ಒಂದು ಕಡೆ ಏಷ್ಯಾದಲ್ಲಿ ಬೃಹತ್ ಸಾಮ್ರಾಜ್ಯ ಕಟ್ಟಿದ್ರೂ ತನ್ನ ಸಿಕ್ಕಾಪಟ್ಟೆ ಕ್ರೂರತೆಗಾಗಿ ಇತಿಹಾಸದಲ್ಲಿ ಕುಖ್ಯಾತನಾಗಿರೋ ಚಂಗೀಸ್ ಖಾನ್. ಅದೇ ಇನ್ನೊಂದ್ ಕಡೆ ನೋಡಿ, ಆತನದ್ದೇ ಮೊಮ್ಮಗ ಕುಬ್ಲಾಯ್ ಖಾನ್. ಈತ ಚೀನಾದ ಚಕ್ರವರ್ತಿಯಾಗಿ ತುಂಬಾ ದಯಾಳುವಾಗಿ ಜನರ ಪರವಾಗಿ ನಿಂತು ಒಬ್ಬ ಶ್ರೇಷ್ಠ ಆಡಳಿತಗಾರ ಅಂತ ಇತಿಹಾಸದಲ್ಲಿ ಹೆಸ್ಸು ಮಾಡ್ದ. ಮುಂದೆ ಕಾಲ ಹೋದಂತೆ ಕುಬ್ಲಾಯ್ ಖಾನ್ ಸಾಮ್ರಾಜ್ಯ ಸ್ವಲ್ಪ ವೀಕ್ ಆದಾಗ ತೈಮೂರ್ ಅನ್ನೋ ನಾಯಕ ಆ ದೊಡ್ಡ ಸಾಮ್ರಾಜ್ಯನ ಮತ್ತೆ ಕಟ್ಟದ. ಇಲ್ಲಿ ನಾವೆಲ್ಲರೂ ಗಮನಿಸಬೇಕಾದ ಒಂದು ರೋಚಕ ವಿಷಯ ಇದೆ. ಈ ಇತಿಹಾಸಕ್ಕೂ ನಮ್ಮ ಭಾರತಕ್ಕೂ ಒಂದು ಡೈರೆಕ್ಟ್ ಲಿಂಕ್ ಇದೆ. ಅದೇನಪ್ಪಾ ಅಂದ್ರೆ, ಇದೇ ತೈಮೂರ್ನ ವಂಶಕ್ಕೆ ಸೇರಿದವನೇ ಬಾಬರ್. ಅವನೇ ಮುಂದೆ ನಮ್ಮ ಭಾರತಕ್ಕೆ ಬಂದು ಪ್ರಸಿದ್ಧ ಮೊಘಲ್ ಸಾಮ್ರಾಜ್ಯನ ಶುರು ಮಾಡಿದ್ದು. ಇತಿಹಾಸದ ಲಿಂಕ್ಸ್ ಹೇಗೆ ಒಂದಕ್ಕೊಂದು ಕನೆಕ್ಟ್ ಆಗಿದೆ ಅಲ್ವಾ? ಇದೇ ಟೈಮಲ್ಲಿ ಮಧ್ಯ ಏಷ್ಯಾದ ತುರ್ಕಿಸ್ತಾನದ ಅಲಿಮಾರಿಗಳಾಗಿದ್ದ ಆಟೋಮನ್ ಟರ್ಕರು ಇಸ್ಲಾಂ ಧರ್ಮಕ್ಕೆ ಸೇರ್ಪಡೆಯಾಗ್ತಾರೆ. ಕುಬ್ಲಾಯ್ ಖಾನ್ ಸಾಮ್ರಾಜ್ಯ ಬೀಳ್ತಾ ಇರೋದನ್ನ ನೋಡಿ ಅವರು ಸುತ್ತಮುತ್ತಲಿನ ಜಾಗಗಳನ್ನೆಲ್ಲ ತಮ್ಮ ಕಂಟ್ರೋಲ್ಗೆ ತಗೋತಾರೆ. ಮುಂದೆ ಇವರೇ ಆಟೋಮನ್ ಎಂಪೈರ್ ಅನ್ನೋ ಅತಿ ದೊಡ್ಡ ಮತ್ತು ಸಿಕ್ಕಾಪಟ್ಟೆ ಪವರ್ಫುಲ್ ಆದ ಮಿಲಿಟರಿ ಸಾಮ್ರಾಜ್ಯನ ಕಟ್ಟಿದ್ದು. ಸರಿ, ನಾವು ಇವತ್ತು ಇತಿಹಾಸದ ಎಷ್ಟೊಂದು ಅದ್ಭುತವಾದ ಪುಟಗಳನ್ನ ತಿರುವಿ ಹಾಕಿದ್ವಿ ಅಲ್ವಾ? ಈಗ ಕೊನೆಯದಾಗಿ ನಿಮಗೊಂದು ಪ್ರಶ್ನೆ. ನಾವು ಇವತ್ತು ನೋಡಿದ್ದ ಈ ಪ್ರಾಚೀನ ಬೋಧನೆಗಳು, ಈ ವ್ಯಾಪಾರ ಮಾರ್ಗಗಳು, ಹಾಗೆ ಈ ಬೃಹತ್ ಸಾಮ್ರಾಜ್ಯಗಳು, ಇವೆಲ್ಲ ಸೇರಿ ಇವತ್ತಿನ ನಮ್ಮ ಈ ಮಾಡರ್ನ್ ಪ್ರಪಂಚದ ಬಾರ್ಡರ್ಸ್ ಮತ್ತು ಕಲ್ಚರ್ನ ಹೇಗೆ ಡಿಸೈಡ್ ಮಾಡ್ತಾ ಇವೆ? ಯೋಚನೆ ಮಾಡಿ ನೋಡಿ. ಇತಿಹಾಸ ಅನ್ನೋದು ಬರೀ ಹಳೇ ಕತೆ ಅಲ್ಲ, ಅದು ನಮ್ಮ ಇವತ್ತಿನ ಪ್ರಪಂಚನ ಕ್ರಿಯೇಟ್ ಮಾಡಿರೋ ಅತೀ ದೊಡ್ಡ ಶಕ್ತಿ. ಇದರ ಬಗ್ಗೆ ಯೋಚಿಸ್ತಾ ಇರಿ, ಕಲಿಯೋದನ್ನ ಮುಂದುವರಿಸಿ. ಈ ವಿಶ್ಲೇಷಣೆಯಲ್ಲಿ ನನ್ನ ಜೊತೆ ಇದ್ದಿದ್ದಕ್ಕೆ ಧನ್ಯವಾದಗಳು.